ಮುಂದಿನ 2-2.5 ಗಂಟೆಗಳ ತನಕ ನಾವು ಹೆಚ್ಚು ಕಡಿಮೆ RCB ಬಿಟ್ಟು ಬೇರೆ ಏನು ಮಾತಾಡಲ್ಲ. RCBನೇ, ಯಾಕೆಂದ್ರೆ 18 ವರ್ಷಗಳ ತಪಸ್ಸು, 18 ವರ್ಷಗಳ ಕನಸು. RCB ಒಂದು ಸರ್ತಿ ಕಪ್ಪನ್ನು ಎತ್ತಿಡಿಬೇಕು, ಅದರಲ್ಲೂ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಶಿಪ್ ಅಲ್ಲೇ ಕಪ್ ಎತ್ತಿಡಿಬೇಕು ಅಂತ ಅಂದ್ಬಿಟ್ಟು ಪ್ರತಿ ವರ್ಷ ಕ್ರಿಕೆಟ್ ಸೀಸನ್ ಆರಂಭ ಆಗ್ತಿದ್ದಂಗೆ IPL ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ ಅಂತ ನಾವಂತೂ ಹೇಳಿದ್ದು. ಬಟ್ ಆ ಕನಸು ನನಸಾಗಲೇ ಇಲ್ಲ ಅದು ಇಲ್ಲಿ ತನಕ. ಬಟ್ ಈ ಸರ್ತಿ ರಾಯಲ್ ಚಾಲೆಂಜರ್ಸ್ ರಾಯಲ್ ಆಗಿ ಫೈನಲ್ಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿ ಸರ್ತಿನೂ ಪ್ಲೇ ಆಫ್ಗೆ ಬರಬೇಕಾದ್ರೆ ರನ್ ರೇಟ್ ನೋಡು, ಅದೆಷ್ಟಾಯಿತು ಇದೆಷ್ಟಾಯಿತು, ಅವ್ರು ಸೋತ್ರ ನಾವು ಬರ್ತೀವಿ, ಇವ್ರು ಗೆದ್ದರು ನಾವು ಬರ್ತೀವಿ, ಇದೇ ಲೆಕ್ಕಾಚಾರ ಹಾಕೊಂಡು ಕೂತ್ಕೋತಾ ಇದ್ವಿ ನಾವು ಯಾವಾಗಲೂ. ಬಟ್ ಈ ಸರ್ತಿ ಹಂಗಲ್ಲ, ರಾಯಲ್ ಎಂಟ್ರಿ. ಹಾಗಾಗಿ ಸಮಸ್ತ ಕರ್ನಾಟಕದ ಜನ ಈ ಸರ್ತಿ ಕಪ್ ನಮ್ದೆ ಅಂತ ಈಗಾಗಲೇ ಕಪ್ ಎತ್ತಿ ಹಿಡಿದಷ್ಟೇ ಸಂತೋಷವನ್ನು ಪಡ್ತಾ ಇದ್ದಾರೆ. ಆ ಪ್ರಾರ್ಥನೆ, ಆ ಹರಕೆ, ಆ ಹಾರೈಕೆ, ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ, ಹೋಮ ಹವನ ಎಲ್ಲವೂ ನಡೆದು ಹೋಗ್ಬಿಟ್ಟಿದೆ. ಕ್ರಿಕೆಟ್ ಅಂತಕ್ಕಂಥದ್ದು ಒಂದು ದೇವರಿದ್ದ ಹಾಗೆ ನಮಗೆ, ಅಂದ್ರೆ ಧರ್ಮ ನಮ್ಮ ದೇಶದಲ್ಲಿ. ಆ ಧರ್ಮವನ್ನು ನಾವು ಪಾಲಿಸ್ಬೇಕು. ಇವಾಗ ನಿರ್ಣಾಯಕ ಸಮರಕ್ಕೆ ಕೊನೆ ಹೆಜ್ಜೆಗೆ ನಾವೆಲ್ಲರೂ ಕೂಡ ಕಾಯ್ತಾ ಇದೀವಿ. ಆಮೇಲೆ RCB ಫ್ಯಾನ್ಸ್ ಇದಾರಲ್ಲ, ಅವ್ರಿಗಂತೂ ದೊಡ್ಡ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಬಿಕಾಸ್ ವಿಶ್ವದ ಯಾವುದೇ ಟೀಮ್ಗೂ ಕೂಡ ನಾನ್ ನೋಡ್ದಂಗೆ ಎಷ್ಟೊಂದು ದೊಡ್ಡ ಕ್ರೇಸ್ ಇರ್ಲಿಲ್ಲ ಅವರು. ಆಮೇಲೆ ಸೋತಾಗ್ಲೂ ಅಷ್ಟೇ ಅವ್ರದ್ದು ಯಾವಾಗ್ಲೂ ರೆಡಿ ಇರೋದು, ಮುಂದಿನ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ ಅಂತ ರೆಡಿ ಇರೋದು. ಸೊ ಅವ್ರೆಲ್ಲರದು ವೇಟಿಂಗ್ ಪೀರಿಯಡ್, 18 ವರ್ಷ ವೇಟಿಂಗ್ ಪೀರಿಯಡ್ ಇತ್ತಲ್ಲ, ಅದಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನ ಹಾಕಿ ಇವತ್ತೊಂದು ನೆಮ್ಮದಿಯ ನಿದ್ರೆ ಮಾಡ್ಬೇಕು ಅಂತ. ಕಪ್ ಗೆದ್ಮೇಲೂ ನಿದ್ದೆ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಖುಷಿ ಅಷ್ಟ್ರ ಮಟ್ಟಿಗೆ ಇರುತ್ತೆ. ಅಷ್ಟೊಂದು ಟ್ರಾಲ್ ಗಳನ್ನೆಲ್ಲ ಎದುರಿಸಿತ್ತು RCB ಟೀಮ್. ಬಟ್ ಫೈನಲಿ ಹಾರ್ಡ್ ವರ್ಕ್ ಪೇಸ್ ಆಫ್ ಅನ್ನೋ ರೀತಿನಲ್ಲಿ 18ನೇ ಆವೃತ್ತಿಯಲ್ಲಿ ಕೊನೆ ಹೆಜ್ಜೆನಲ್ಲಿ ನಾವಿದ್ದೀವಿ. ಇನ್ಫ್ಯಾಕ್ಟ್ RCB ಟೀಮ್ ಒಂದು ಕಾಣಿಸಿದ್ರು ಕೂಡ ಕೋಟ್ಯಾಂತರ ಅಭಿಮಾನಿಗಳ ಆರ್ಮಿ ಇದೆ RCB. ಆಮೇಲೆ ಈ ಸರ್ತಿ ಕ್ರಿಕೆಟ್ ಕಪ್ ಅನ್ನ ನಾವು ಗೆಲ್ತೀವಾ ಅಂತಕ್ಕಂಥ ಪ್ರಶ್ನೆನೇ ಬರ್ತಾ ಇಲ್ಲ ಎಲ್ರಿಗೂ. ಗೆದ್ದಾಗೋಗಿದೆ ಅನ್ನೋ ಲೆಕ್ಕಾಚಾರದಲ್ಲೇ ಮಾತಾಡ್ತಾ ಇದೀವಿ. ಸೆಲೆಬ್ರೇಷನ್ ಶುರು. IPL ಟ್ರೋಫಿಗೆ ಮುತ್ತಿಡೋದಕ್ಕೆ ಇನ್ನೊಂದೇ ಒಂದು ಮೆಟ್ಟಿಲು, ಬಟ್ ಅದು ಇಂಪಾರ್ಟೆಂಟ್ ಮೆಟ್ಟಿಲು, ಫೈನಲ್ಸ್ ಅನ್ನುವಂತಹ ಮೆಟ್ಟಿಲು. 18 ವರ್ಷದ ತಪಸ್ಸಿಗೆ ಇವತ್ತು ಫಲ ಸಿಗುವಂತಹ ಸಮಯ. ಮೋದಿ ಮೈದಾನದಲ್ಲಿ ಅಹಮದಾಬಾದ್ನಲ್ಲಿ ಇತಿಹಾಸ ಸೃಷ್ಟಿಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. RCB ಕನಸು ನನಸಾಗೋದಕ್ಕೆ ಕೆಲವೇ ಗಂಟೆಗಳು ಬಾಕಿ ಇದೆ. ಡೌಟೇ ಬೇಡ, ಕಪ್ ನಮ್ದೇನೆ. ಫ್ಯಾನ್ಸ್ ಫುಲ್ ಜೋಶಲ್ಲಿದ್ದಾರೆ. ಜೊತೆಗೆ ಜೋಶ್ ಹ್ಯಾಸಿಲ್ವುಡ್ ಕೂಡ ನಮ್ಮ ಜೊತೆನಲ್ಲಿದ್ದಾರೆ. ಹಾಗಾಗಿ ಟೀಮ್ ಆ ಜೋಶ್ ಅಂತಕ್ಕಂಥದ್ದು ಟೀಮ್ನಲ್ಲಂತೂ ಇದ್ದೇ ಇದೆ. ಅಹಮದಾಬಾದ್ ನೀವೀಗ ನೋಡ್ತಾ ಇರೋದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ ಮುಂಭಾಗ ಜನ ಜಾತ್ರೆ. 7:15 ಮ್ಯಾಚ್ ಇರೋದು, ಜನ ಜಾತ್ರೆ ಹೊರಗಡೆ. ಅದರಲ್ಲೂ ಕೂಡ RCB ಫ್ಯಾನ್ಸ್ ದೇ ಜೋರ್ ಅಬ್ಬರ ಅಲ್ಲಿರ್ತಕ್ಕಂಥದ್ದು, ಪಂಜಾಬ್ ಅವ್ರಿಗಿಂತ. ಆಮೇಲೆ ಅದು ಗುಜರಾತ ಬೆಂಗಳೂರ ಅಂತ ಅನ್ಸ್ಬೇಕು, ನಮ್ಗೆ ಡೌಟ್ ಬರ್ಬೇಕು, ಹಂಗಿದೆ ಫ್ಯಾನ್ ಕ್ರೇಜು. ನೋಡ್ತಾ ಇದೀರಾ ನೀವು. ಆಕ್ಚುಲಿ ಆಲ್ರೆಡಿ ಸ್ಟೇಡಿಯಂಗೆ ಎಂಟ್ರಿ ಕೊಡೋ ಕೆಲಸ ಎಲ್ಲ ಆಯ್ತಂತೆ. ಬಟ್ ತುಂಬಾ ಜನ ಆಚೆ ನಿಂತವರು ಎಲ್ಲೆಲ್ಲಿಂದೋ ಬಂದು ಟಿಕೆಟ್ ಸಿಗಲ್ಲ ಅಂತ ಗೊತ್ತಿದ್ದು ಒಂದು ಕೊನೆ ಹೋಪಲ್ ಬಂದ್ರಂತೆ. ಅದು ನಮ್ಮ RCB ಫ್ಯಾನ್ಸ್ ನ ಬೆಂಗಳೂರಿಂದನೇ ತುಂಬಾ ಜನ ಅಹಮದಾಬಾದ್ಗೆ ಬೈ ಟ್ರೈನ್, ಬೈ ಬಸ್, ಬೈ ಫ್ಲೈಟ್ ಹೋಗಿದ್ದಾರೆ. ಎಲ್ಲ ಸಿಕ್ಕಾಪಟ್ಟೆ. ಆಮೇಲೆ ಟಿಕೆಟ್ಸ್ ಇಲ್ಲ, ಸೋಲ್ಡ್ ಔಟ್, ಎಲ್ಲ ಆನ್ಲೈನ್ ಅಲ್ಲಿ ಸೋಲ್ಡ್ ಔಟ್. ಇವರೆಲ್ಲ ನಿಂತಿರೋರು ಪಾಪ ನಿರಾಸೆ. ಬಟ್ ಎಲ್ಲಾ ಕಡೆಯಲ್ಲೂ ಒಂದೇನಂತಂದ್ರೆ, ನಿಮಗೆ LED ಸ್ಕ್ರೀನ್ಗಳನ್ನ ಅಲ್ಲಿ ಎಲ್ಲ ಕಡೆ ಬೆಂಗಳೂರಲ್ಲಿ ಎಲ್ಲ ಕಡೆ ರೆಡಿ ಮಾಡಿಬಿಟ್ಟಿದ್ದಾರೆ.